ರಥ ಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ನಮ್ ಉಮಾ ಮಗಳು ಸಕ್ಕುನಾ? ಸರಿಯಾಗೇ ಹೇಳಿದ್ರಿ. ಆ ಹೆಸರಲ್ಲಿ ಈ ಊರಲ್ಲಿ ಇರೋದು ಒಬ್ಳೆ. ನಮ್ಮಿಬ್ಬರನ್ನು ಸೇರಿಸಿ ಅದಾದ್ಮೇಲೆ ನಿಮ್ಗೆ ಈ ಜುಮ್ಕಿ ಅಷ್ಟೇ ಅಲ್ಲ, ಬಂಗಾರದ ಹಾರಗಳು, ಬಳೆಗಳು, ಉಂಗುರಗಳು, ಡಾಬು, ವಜ್ರದ ಮೂಗುತಿ, ಮತ್ತೆ ಕಾಲಿಗೆ 7 ಮಣಿಗಳ ಕಾಲ್ಗೆಜ್ಜೆ, ಚಂದ್ರಹಾರ, ಅದನ್ನು ಕೊಡ್ತೀನಿ. ಎಲ್ಲಾನು ಕೊಡ್ತೀನಿ. ಆದಷ್ಟು ಬೇಗ ನನ್ ಕೆಲ್ಸನ ಪೂರ್ತಿ ಮಾಡು. ನನಗೂ ಸಕ್ಕೂಗೂ ಮದುವೆ ಮಾಡಿಸಿದ್ರೆ ಬಂಗಾರದ ಸರ ಮಾಡಿಸ್ಕೊಡ್ತೀನಿ. ತಾತ, ಏನಾಯ್ತು? ಎದ್ದೇಳಿ ತಾತ. ಇಂದು ಎಲ್ಲಿದ್ಯಾ? ಬಿಂದು, ಇಂದು, ನೀವಿಬ್ರು ಬೇಗ ಬನ್ನಿ, ತಾತನಿಗೆ ಹುಷಾರಿಲ್ಲ. ಇಂದು ಎಲ್ಲಿದ್ದೀರಾ? ಬಿಂದು, ಬಿಡಮ್ಮ, ಅವರು ಬರೋದಿಲ್ಲ. ಅವ್ರಿಗೆ ನನ್ ಮೇಲೆ ಅಕ್ರೆ ಇಲ್ಲ. ಅವ್ರ ಕಣ್ ಮುಂದೆ ಯಾರಾದ್ರೂ ವಿಲ ವಿಲ ಅಂತ ಒದ್ದಾಡ್ತಿದ್ರು, ಅವ್ರು ಹಾಯಾಗಿ ಆಟ ಆಡ್ತಾ ಇರ್ತಾರೆ. ಅದೇನಂದ್ರೆ, ನಮ್ಮೂರ್ಗೆ ನೀವೇ ಅಲ್ವಾ ಜಮೀನ್ದಾರು? ನಿಮ್ಗೆ ನನ್ ಸಹಾಯ ಯಾಕೆ ಹೇಳಿ? ನಿಮ್ ಮಾತು ಶಾಸನ ಇದ್ದಂಗಲ್ವಾ? ನಿಮ್ಮನ್ ಯಾರು ಕೇಳ್ತಾರೆ? ನಿಮ್ಗೇನ್ ಕಡಿಮೆ ಯಜಮಾನ್ರೆ, ನೀವ್ ಯಾರನ್ ಬೇಕಾದ್ರೂ ಮದ್ವೆ ಆಗ್ಬೋದು. ಅವ್ರು ಒಪ್ಲಿಲ್ಲ ಅಂದ್ರೆ ಎತ್ಕೊಂಡ್ ಬಂದ್ ಮಾಡ್ಕೊಳ್ಳಿ. ನಿಮ್ಮನ್ ಯಾರಾದ್ರೂ ಏನಾದ್ರೂ ಕೇಳ್ತಾರಾ? ನನಗೂ ಗೊತ್ತು, ನಾನ್ ಏನ್ ಬೇಕಾದ್ರೂ ಮಾಡಬಹುದು. ಈ ಊರ್ ಪೂರ್ತಿ ನನ್ ಮುಷ್ಟಿಲೇ ಇದೆ. ಆದ್ರೆ ಈ ಕೆಲಸ ಮಾತ್ರ ಅಧಿಕಾರದಿಂದ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಅಂದ್ರೆ ನಿಮಗೆ 4ನೇ ಮದುವೆ ನಡೆಯುತ್ತೆ. ಖಂಡಿತವಾಗಿ ಸುಲಕ್ಷಣವಾದ ಪತ್ನಿ ಬರ್ತಾಳೆ. ಆದ್ರೆ ನಿಮಗೆ ವಂಶೋದ್ಧಾರಕ ಬೇಕು ಅಂದ್ರೆ 2 ಕಡೆ ಒಪ್ಪಿಗೆ ಜೊತೆ ಈ ಮದುವೆ ನಡಿಬೇಕು. ರಾಕ್ಷಸ ವಿವಾಹ ಅಪ್ರಯೋಜನ. ಬಲವಂತವಾಗಿ ಹುಡುಗಿನ ಎತ್ಕೊಂಡು ಬಂದು ಮದುವೆ ಆದ್ರೆ ಮಾತ್ರ ಅದು ಸಾಧ್ಯವಾಗುವುದಿಲ್ಲ. ಸಂಪೂರ್ಣ ಒಪ್ಪಿಗೆಯೊಂದಿಗೆ ಮದುವೆ ನಡಿಬೇಕು. ಓ, ಅಷ್ಟೇ ತಾನೆ? ಒಪ್ಪಿಗೆಯಿಂದಾನೇ ಮದುವೆ ಮಾಡ್ಕೋತೀನಿ. ನೋಡಿ, ನಿಮ್ಮ ಅತ್ತೆ ಮಾವ ಆಗೋರ ಒಪ್ಪಿಗೆ ಇದ್ರೆ ಮಾತ್ರ ಸಾಲೋದಿಲ್ಲ. ಮುಖ್ಯವಾಗಿ ಮದುವೆ ಆಗುವಂತ ಹೆಣ್ಣು ಕೂಡ ಮನಪೂರ್ವಕವಾಗಿ ಒಪ್ಪಿಗೆ ನೀಡಬೇಕು. ಈ ವಿಧವಾಗಿ ಎಲ್ಲರ ಒಪ್ಪಿಗೆಯೊಂದಿಗೆ ನಿಮ್ಮ 4ನೇ ಮದುವೆ ನಡೆದ್ರೆ ಸರಿಯಾಗಿ ವರ್ಷ ಆಗೋದ್ರೊಳಗೆ ನಿಮಗೆ ವಂಶೋದ್ಧಾರಕ ಹುಟ್ಟುತ್ತಾನೆ. ಮತ್ತೆ ಅವನು ನಿಮ್ಮ ವಂಶವನ್ನ ವೃದ್ಧಿಗೊಳಿಸ್ತಾನೆ. ರಾಕ್ಷಸ ವಿವಾಹ ಅದಕ್ಕೆ ಬೇಡ ಅನ್ಕೊಂಡಿದ್ದೀನಿ. ನನ್ನ 4ನೇ ಮದುವೆ ಅಧಿಕಾರದಿಂದ ಅಲ್ಲ, ಪರಸ್ಪರ ಒಪ್ಪಿಗೆಯಿಂದ ನಡಿಬೇಕು ಅನ್ಕೊಂಡಿದ್ದೀನಿ. ಅವಳ ಅಮ್ಮ ಅಪ್ಪನ ಜೊತೆಗೆ ಸಕ್ಕು ಕೂಡ ಒಪ್ಕೋಬೇಕು. ನಮ್ಮಿಬ್ಬರನ್ನ ಸೇರಿಸೋ ಜವಾಬ್ದಾರಿ ನಿಮ್ದು. ಅರ್ಥ ಆಯ್ತಾ? ನಾನಾ? ಮತ್ತೆ ಇನ್ಯಾರು? ನೀವು ಅವಳಿಗೆ ಅತ್ತೆ, ನಿಮಗ ಅಧಿಕಾರ ಇದೆ. ನನಗ್ ಚೆನ್ನಾಗ್ ಗೊತ್ತು. ಶಿವಪ್ಪನ್ ಮನೆಯಲ್ಲಿ ಹಾಗೆ ಮಹಾಜನ್ ಮನೆಯಲ್ಲೂ ಕೂಡ ಅಧಿಕಾರ ಪೂರ್ತಿ ನಿಮ್ದೆ ಅಂತ ನನಗ್ ಗೊತ್ತು. ಅದಕ್ಕೆ ತಾನೇ ಮನೆ ಕರ್ಸಿ ಬಂಗಾರ ಜುಮ್ಕಿ ಯಾರಿಗ್ ಕೊಟ್ಟಿದ್ದೀನಿ? ನಿಮ್ಗೆ ತಾನೇ? ಹೌದು. ಅಕ್ಕ, ಇನ್ನೊಂದ್ ಸ್ವಲ್ಪ ಜೋರಾಗಿ ಉಯ್ಯಾಲೆ ತೂಗು. ನಾನು ಆಡ್ತೀನಿ. ಇಲ್ಲ, ನಾನ್ ಎದ್ದೋಳಲ್ಲ. ಬಿಂದು, ತಾತ ತುಂಬಾ ಆಯಾಸ ಪಡ್ತಾ ಇದ್ದಾರೆ.
ನೀನ್ ಬೇಗ ಹೋಗಿ ನಮ್ಮ ಅಮ್ಮನ್ ಕರ್ಕೊಂಡ್ ಬರ್ತೀಯಾ? ಅಮ್ಮನಿಗೆ ಹೇಳಿ ತಾತನಿಗೆ ಆರೋಗ್ಯ ಸರಿ ಇಲ್ಲ ಅಂತ. ಉಮಾತೆ ಮನೆಗ ಅಷ್ಟು ದೂರನಾ? ಅದು ಕೂಡ ಅಮ್ಮನಿಗೆ ಒಂದ್ ಮಾತು ಹೇಳ್ದೆ. ಆಗಲ್ಲ, ನನ್ನಿಂದ ಆಗಲ್ಲ.